ಎಲ್ಲ ಸಹಧರ್ಮಿ ಬಂಧುಗಳಿಗೂ ಸುಪ್ರೇಮ ಜಯ ಜಿನೇಂದ್ರ. ನಾನು ನವೀನ್ ಜಾಂಬ್ಳೆ, ವಿಶ್ವಶಾಂತಿ ಯುವ ಸೇವಾ ಸಮಿತಿ ರಿಜಿಸ್ಟರ್ಡ್ ಟ್ರಸ್ಟ್ ಬೆಂಗಳೂರು. ಒಂದು ಐತಿಹಾಸಿಕ ಕ್ಷಣಗಣನೆ, 3 ದಿನಗಳ ಕ್ಷಣಗಣನೆ ಅಂತ ಹೇಳ್ಬೋದು. ವಿಶ್ವಶಾಂತಿ ಯುವ ಸೇವಾ ಸಮಿತಿ ಇವರ ನೇತೃತ್ವದಲ್ಲಿ, ಹಾಗೆ ಸಕಲ ಜೈನ ಸಮಾಜ ಕರ್ನಾಟಕ, ಈ ನಾವೆಲ್ಲರೂ ಸೇರಿ ಜಿನ ಸಹಸ್ರಾಷ್ಟ ನಾಮಾರ್ಚನೆ ಪೂಜಾ ಕಾರ್ಯಕ್ರಮವನ್ನು ಇದೇ ಬರುವ ಜನವರಿ 31, 2026 ಬೆಳಗ್ಗೆ 9ರಿಂದ ಪ್ರಾರಂಭ. ಕರ್ನಾಟಕದ ಸುಮಾರು 25 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಏಕಕಾಲದಲ್ಲಿ ನಡೀತಾ ಇರೋದೇ ಬಹಳ ವಿಶೇಷ. ಹಾಗಿದ್ರೆ ಏನಿದು ಜಿನ ಸಹಸ್ರಾಷ್ಟ ನಾಮಾರ್ಚನೆ ಅಂದರೆ? ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತೆ, ಭಗವಂತನ ಒಂದು ನಾಮವನ್ನು ಪಠಣೆ ಮಾಡಿದ್ರೆ, ಸ್ಮರಣೆ ಮಾಡಿದ್ರೆ, ಮನನ ಮಾಡಿದ್ರೆ ಸಾಕು 68 ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದಷ್ಟು ಪುಣ್ಯ ಅಂತ. ಹಾಗಿದ್ದಾಗ 1008 ಭಗವಂತನ ನಾಮವನ್ನು ನಾವು ಪ್ರತಿನಿತ್ಯ ಪಠಣೆ ಮಾಡಿದ್ರೆ ಅದೆಷ್ಟು ಪುಣ್ಯ ಲಾಭ. ಹಾಗಾಗಿ ಎಲ್ಲರ ಕರ್ಮ ನಿರ್ಜರಿಗಾಗಿ, ಲೋಕಶಾಂತಿಗಾಗಿ, ಲೋಕ ಕಲ್ಯಾಣಾರ್ಥವಾಗಿ, ಸಕಲ ಜೀವರಾಶಿಗಳ ಸುಖ ಶಾಂತಿಗಾಗಿ ನಾವು ಈ ಒಂದು ಜಿನ ಸಹಸ್ರಾಷ್ಟ ನಾಮಾರ್ಚನೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 1 ಕೋಟಿಗೂ ಹೆಚ್ಚು ಬಾರಿ ಭಗವಂತನ ನಾಮವನ್ನು ಪಠಣೆ ಮಾಡೋದ್ರ ಮುಖೇನ, ಬೀಜಾಕ್ಷರ ಸಹಿತ ಮಂತ್ರಪುಷ್ಪವನ್ನು ಅರ್ಪಣೆ ಮಾಡೋದ್ರ ಮುಖೇನ ಸುಮಾರು 15,000ಕ್ಕೂ ಹೆಚ್ಚು ಜನ ಕರ್ನಾಟಕದಾದ್ಯಂತ ಕುಳಿತು ಧರ್ಮದ ಪ್ರಚಾರವನ್ನು, ಅಹಿಂಸಾ ಸಿದ್ಧಾಂತದ ಅಥವಾ ವಿಶ್ವ ಶಾಂತಿಯನ್ನು ಎಲ್ಲೆಡೆ ಸಾರುವಂತಹ ಒಂದು ವಿಭಿನ್ನ, ವಿನೂತನ, ಐತಿಹಾಸಿಕ, ವಿಶ್ವ ದಾಖಲೆಯ ಪುಟಗಳಿಗೆ ಸೇರುವಂತಹ ಒಂದು ಕಾರ್ಯಕ್ರಮವೇ ಜಿನ ಸಹಸ್ರಾಷ್ಟ ನಾಮಾರ್ಚನೆ. ಇದಕ್ಕೆ ಸುಮಾರು 14 ತಿಂಗಳುಗಳ ಒಂದು ಸತತವಾದ ಪರಿಶ್ರಮ, ಆಲೋಚನೆ, ಯೋಜನೆ ಇವೆಲ್ಲ ನಡೀತಾ ಇದೆ. ಇಲ್ಲಿ ಜೈನ ಬಾಂಧವರೆಲ್ಲ ಸೇರಿ ನಾವು ಒಂದು ಪುಣ್ಯದ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಇಲ್ಲಿ ಜೈನರಷ್ಟೇ ಅಲ್ಲದೆ ಜೈನೇತರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದ್ರ ಮುಖೇನ ಈ ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗಲಿದ್ದಾರೆ. ಬನ್ನಿ, ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡೋಣ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡೋಣ. ಭಗವಾನ್ ಆದಿನಾಥ ತೀರ್ಥಂಕರರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ನಾನು ನವೀನ್ ಜಾಂಬ್ಳೆ, ವಿಶ್ವಶಾಂತಿ ಯುವ ಸೇವಾ ಸಮಿತಿ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು. ಜೈ ಜಿನೇಂದ್ರ.